ಜಿ ಅಭಿಮಾನಿಗಳೇ, ಟೈಮ್ 9 ಗಂಟೆ ಆಗದ. ನಮ್ಮ ಲಾಗ್ ಸ್ಟಾರ್ಟ್ ಆಗೈತಿ. ಈಗ ಏನು ವಿಶೇಷಪ್ಪ ಅಂತಂದ್ರೆ ಇದೇನು ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ವಾಚ್ಮೆನ್ ಮಕ್ಕಳೇನದಾರಲ್ಲ ನಮ್ಮ ಮನೆ ಹತ್ರ ಪ್ರೀತಮ್ ಅಂತ ಹೆಸರು ಇದೆಲ್ಲ ಬಂದ್ರೆ ಏನೋ ಹುಡುಗರು ಎಲ್ಲ ಬಂದು ಚಿಳೆ ಮಿಳೆ ಹೇಳಂಗಪ್ಪ ಅವ್ರು ಊತಾರೆ ಬಂದ್ರಿ. ಪ್ರೀತಮ್ಮ ಆಯ್ತೇನಿಲ್ಲ ಇನ್ನು ಏನು ಎಷ್ಟು ಲೇಟ್ ಮಾಡಿದ್ರಿ? ಹಾ ಹಾ ಅದು ಪುಗಾದು ಎಲ್ಲ ಉದು ಅದಾವ, ಬಲೂನ್ ಅದು ಉದದೈತಿ. ಈ ಕಡೆ ಬರ್ರಿ. ಹಾ ಮತ್ತೆ ಹೊರಗಿಟ್ರೆ ಬಾದಾಗಲ್ಲ ಕೇಕ. ಅದ ಮತ್ತೆ ಸುಮ್ಮನೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ನಾವು ತಗೊಂಬಂದಿದ್ದಿತ್ತು. ಭಾಳ ತನಕ ಹುಡ್ಕಾಡಿದ್ವಿ ಸಿಕ್ತು. ಶಾಂಭವಿಗೆ ನಾವು ಕೆಲಸ ಹಚ್ಚಿದ್ವು. ಪಾಪ ಎಷ್ಟು ನಾವು ಮಕ್ಕಳಿಗೆ ಕಿರಿಕಿರಿ ಮಾಡಬಾರ್ದಂದ್ರು ನಮ್ಮ ಹುಡುಗರಿಗೆ ನಮ್ದು ಈ ಕೆಲಸದಿಂದ ಏನಾದರೂ ಪಾಪ ಕೆಲಸ ಹಚ್ಚತೆ ಅವರಿಗೆ. ಆಮೇಲೆ ಇಲ್ಲಿ ಹುಡುಗರು ಇಲ್ಲಿ ಬಲೂನ್ ಊದಾಕ ರೆಡಿ ಆಗಿ ಕೂತಾರ. ಬಲೂನ್ ಊದ್ಬೇಕಂತ ಊದಾತಾವ. ಅದು ಸ್ವಲ್ಪ ಸ್ವಲ್ಪ ನೋಡಿ ಅಭಿಮಾನಿಗಳು, ಇವ್ರೇನ್ ಶುರು ಮಾಡಿದಾರ ಕೆಲಸ. ನಮ್ಮ ಮನೆ ಮುಂದೆ ವಾಚ್ಮನ್ ಇದಾರಲ್ಲ, ವಾಚ್ಮನ್ ನನ್ನ ಮಗ ಪ್ರೀತಮ್ ಅಂತ ಹೇಳಿ ಅವ್ರಿಗೆ ಪ್ರೀತಿಯಿಂದ ಎಲ್ಲರೂ ದ್ಯಾಮಪ್ಪ ಅಂತಾರೆ. ಆಮೇಲೆ ನಾವು ದ್ಯಾಮಪ್ಪನ ಅಂತ ನಾವ್ ಅಂತೀವಿ. ಸೊ ಒಂದು ಇವತ್ತೇನೋ ಬರ್ತ್ಡೇ ಇದೆ ಅಂತೇಳಿ ಬಹಳ ಖುಷಿಯಾಗ್ಯಾರ ಎಲ್ಲರೂ. ಅವರು ಹುಡುಗರೆಲ್ಲ ಕುಡಿಯೋರು ಮನೆ ಮುಂದೆ ಬರ್ತ್ಡೇ ಅವ್ರು ಕತ್ಲಾಗ ಮಾಡಿದಾರೆ. ನಾವ್ ಅಂದಿವಿ ಕತ್ಲಾಗ ನೋಡ್ರಿ ನಮ್ ಗಾರ್ಡನ್ ಆಗಿ ಮಾಡಿದ್ರು ಚಲೋ ಐತಿ, ಬೆಳಕೈತಿ ಅಂತ ಹೇಳಿ ಹೇಳಿದೀವಿ. ಕೇಕ್ ಹುಡುಗರೆಲ್ಲ ಇವ್ರು ಸಪ್ರೇಟ್ ಕೇಕ್ ತಗೊಂಬಂದಾರ. ಅವ್ರ ಕೇಕ್ ಬೇರೆ ಐತಿ, ಇವ್ರು ಫ್ರೆಂಡ್ಸ್ ತಗೊಂಬಂದಾರ ಈಗ ಕೇಕ್. ಹೌದಾ? ನೀವು ತಗೊಂಬಂದಿರದ ನೀವು ಬೇರೆ ಮತ್ತೆ ಅವರು 3 ಜನ ಕೂಡಿ ಅವ್ರಂದ್ರು ಇಲ್ಲಿ ನೋಡು. ಹಾ ಅದ ಅಲ್ಲಿ ಬೆಕ್ಕುಗಳು ಬಾ ದೊಡ್ಡ ಮಾಡ್ಬೇಡ್ರಿ. ಏನಾಯ್ತು ನೀವು? ಅಲ್ಲ ಹಿಂಗ್ಯಾಗ ಹೊಡ್ಯಾತಾವಂತವು ಮುಳ್ಳದಾವು. ಇಲ್ಲಿ ಬಗ್ಗೆ ನೋಡು. ಹಾ 30 ರೂಪಾಯಿ ಕಡಿಮೆ ಇದ್ದು ಹಾ ಬೇರೆ ಹುಡುಗರು ದಾರಿ ನೋಡಿದ್ರು. ಮತ್ ನಾವು 30 ರೂಪಾಯಿ ಕೊಟ್ಟಿನಿ. ನೀವು ಪುಣ್ಯ 10 ರೂಪಾಯಿ ನಮ್ಗೆ ಕೊಟ್ರೆ ತಗೊಂಬಂದಿರೋದಂತ. ಹೌದಾ? ಆಯ್ತಲ್ಲ ಮತ್ತೆ ಚಲೋ ಆಯ್ತು. ನಮ್ ಖುಷಿನೂ ಅವ್ರ ಖುಷಿ ಒಳಗ ಐತಿ. ಇರೋದ್ರೊಳಗ ಎಲ್ಲಾನು ನಮ್ ಕಡೆ ಕೇಳ್ದ ಎಷ್ಟ್ ಆಗ್ತೈತೆ ಅವ್ರ ಕಡೆಯಿಂದ ಪ್ರಯತ್ನ ಮಾಡಿದಾರೆ. ಕಮ್ಮಿ ಬಿದ್ದ ದೊಡ್ಡ ಮಾಡಿದ್ರೆ ಹೊಡ್ಯಾತಾವ, ಅದಕ್ಕೆ ದೊಡ್ಡ ಮಾಡಬೇಡ್ರಿ. ಹಾ ಆಯ್ತು ದೊಡ್ಡ ಮಾಡ್ರಿ. ಹಂಗ ಫ್ರೆಂಡ್ ಅಂದ್ರೆ ಹೆಂಗಿರ್ತದಂತ ಅವನ ಬಗ್ಗೆ ಏನ್ ಮಾತಾಡ್ತೀರಿ? ಏನ್ ಹೇಳ್ತೀರಿ ಮತ್ ನೀನು? ಕೊಡ್ಲ ಡೈಲಾಗ್ ಕೊಡ್. ಹಾ ಹಾ ಬಂದೇಗಪ್ರಿ. ಜೀವ ಇಲ್ಲ, ತಂದೆ ಇಲ್ಲದೆ ಜವಾಬ್ದಾರಿ ಇಲ್ಲ, ಈ ಗೆಳೆಯನೇ ಇಲ್ಲದೆ ಜೀವನೇ ಇಲ್ಲ. ಓ ಮಸ್ತ್ ಐತ್ಲ. ಏನ್ ಬೇಕ್ರಿ? ಅಭಿಮಾನಿಗಳೇ, ಮಕ್ಕಳು ಎಷ್ಟು ಖುಷಿಯಿಂದ ಡೈಲಾಗ್ ಹೇಳಿದ್ರು, ಎಷ್ಟು ಖುಷಿಯಾಗಿದ್ದಾರೆ. ಫ್ರೆಂಡ್ ಬರ್ತಡೇ ಅಂತ ಸ್ವಂತ ಕೇಕ್ ತೊಗೊಂಬಂದ ದುಡ್ಡು ಕಮ್ಮಿ ಬಿದ್ದಾಗ ಯಾರ ಕಡೆ ಕೇಳೋಣ ಅಂತಂದ್ರೆ ನಮ್ಮ ಮನೆಯವ್ರು ಅಂದ್ರಂತ ನಾ ಕೊಡ್ತೇನೆ ಅಂತ ಹೇಳಿ ಮತ್ತೆ ಉಳ್ದಿದ್ದು ದುಡ್ಡು ಹಾಕಿ ಕೇಕ್ ತೊಗೊಂಬಂದಿದ್ದಾರೆ. ಪಟ ನಾವು ಬರ್ತಡೇ ಮಾಡೋನು ಪಟ್ನ ರೆಡಿಯಾಗಿ ಬರ್ತೇನೆ ನಡೀರಿ. ಒಂದು ಸ್ಪೆಷಲ್ ನಿಮ್ಗೆ ಹೇಳಾಕಿದ್ದೀನಿ ಇವತ್ತು. ಇದು ಯಾಕೆ ತೊಗೊಂಬಂದಿದ್ದೀನಿ ಅಂತಂದ್ರೆ ನಾನು ಈ ರೀತಿ ಇದು ಬಟ್ಟೆ ಇದೇನಿದೆಯಲ್ಲ ಇದು ಅವರು ಏನೀಗ ಬರ್ತಡೇ ಬಾಯ್ ಅದಾನಲ್ಲ ಅವ್ರ ಅಮ್ಮ ಈ ರೀತಿ ಸೀರೆ ಹಾಕೊಂಡಿದ್ದಾರೆ. ಆಮೇಲೆ ಇದೇನು ಸೀರೆಗಳು ಅದಾವಲ್ಲ ಈಗೆಲ್ಲ ಫುಲ್ ಇದು ಬಂದೈತಿ ಇದ್ರದ್ದು ಈ ಸೀರೆದ. ಆಮೇಲೆ ಈ ಸೀರೆ ಏನಿದೆಯಲ್ಲ ಈ ಸೀರೆ ನಮ್ಮಮ್ಮ ನನಗೆ ಕೊಟ್ಟಿದ್ರೆ. ಅದು ನಮ್ಮಮ್ಮಾಗ ನಾ ಆರಾಮಾಗಿ ಉಳಿಯೋದಿಲ್ಲ ನಾ ಈಗ, ಆಮೇಲೆ ನಂಗೆ ಭಾಳ ದಿನ ಇರೋಕ್ಕಾಗೋದಿಲ್ಲ ಅಂತ ನಮ್ಮಮ್ಮಗೆ ಗೊತ್ತಾದ್ಮೇಲೆ ನಮ್ಮಮ್ಮ ಏನು ಮಾಡಿದ್ರು ನನಗೆ ನಮ್ಮಮ್ಮ ಯಾವಾಗಲೂ ನಿಮಗೆ ಹೇಳಬೇಕಂದ್ರೆ ಸೀರೆಗಳು ನನಗೆ ಇಷ್ಟ ಆಗ್ತಾವಂತ ಹೇಳಿ ನನಗೆ ಭಾಳ ಅವಳು ಸೀರೆ ಕೊಡೋಕ್ಕೆ. ಯಾವಾಗಲೂ ನಂಗೆ ಸೀರೆಗಳು ನಾ ಬೇಡಿದ್ದ ಸೀರೆ ಯಾವಾಗೂ ಇಲ್ಲ ಅಂತಂದಿಲ್ಲ ಅವಳು, ನನಗೆ ಕೊಡೋದು ಮಾಡ್ತಿದ್ಲು. ಆಮೇಲೆ ಲಾಸ್ಟಿಗೆ ನಮ್ಮಮ್ಮ ನನಗೆ ಈ ಸೀರೆ ಲಾಸ್ಟಿಗೆ ನಾ ಹಾಕಿ ತೋರಿಸ್ತೀನಿ ನಿಮ್ಮ ಡ್ರೆಸ್. ಅವಳು ಆರಾಮಿಲ್ಲಾದರೂ ಸಹಿತ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಹೆಲ್ತದ ನಾ ಉಳಿಯಲ್ಲ ಅಂತ ಗೊತ್ತಿದ್ರೂ ಸಹಿತ ಈ ಸೀರೆ ನಮ್ಮಮ್ಮ ಅವ್ರ ತವ್ರ ಮನೆಯವ್ರ ಮಾಡಿದ್ರಂತ. ಅವಳಿಗೆ ಮಾಡಿದಾಗ ಅವಳು ಏನು ಮಾಡಿದಾಳ, ಬ್ಯಾಗ್ ಒಳಗೆ ಹಾಕೊಂಡು ಸೀರೆ ತೊಗೊಂಬಂದಾಳ. ಆಮೇಲೆ ನನಗೇನಂದ್ಲು, ನಾನು ನಿನಗೆ ಈ ಸಾರಿ ತೊಗೊಂಬಂದಿದ್ದೀನಿ ತಗೋ ನಿನ್ನ ಕಡೆ, ಮತ್ತು ನೀ ಯಾರಿಗಾದ್ರೂ ಆಯಾರು ಮಾಡು, ನೀ ಯಾರಿಗೂ ಬಂದೆ ಏನು ಬೇಕು? ಹಾಂ ಎಲ್ಲ ಉಗಿಸ್ರಿ. ಹಾಂ ಹೌದು ಯಾಕ
ಅವಂಗ ಹಾ ಆಜು ಬಾಜು ಎಲ್ಲ ಇಟ್ಕೊಂಡ ನಡು ಕೂರ್ಸೋದೈತಿ ಇಲ್ಲ ಹ್ಞೂ ಅಂತ ನೀ ಮತ್ತೆ ಓದು. ಆಮೇಲೆ ಈ ಡ್ರೆಸ್ ನನಗೆ ಅವರು ಇದೇ ಸೀರೆ ಹಾಕೊಂಡಿದ್ದಾರೆ ಅಂತ ನನಗೆ ಹಾಕೋಬೇಕಾಗಿತ್ತು. ನಾ ಹೇಳಕ್ಕೆ ಬಂದಿದ್ದೆ ಹುಡುಗರು ಕರೆದ್ರ ಅಂತಲೇ ಹೋದೆ ಅಲ್ಲಿ. ಇದು ನಮ್ಮಮ್ಮ ಏನಂದ್ಲು ನಾನು ಕೊಡುವಾಗ, ನೀನು ಇಷ್ಟು ಸಾದಾ ಸಾಡಿ ಹಾಕೋತಿ ಮತ್ತು ನೀಂದೆಲ್ಲ ಭಾರಿ ಭಾರಿ ಸಾಡಿ ಅದಾವ ಅಂತ ಅಂದ್ಲ. ಮತ್ತು ನನಗೆ ಅದನ್ನ ಲಾಸ್ಟ್ ಕೊಟ್ಟಿದ್ದ ಸಾಡಿ ಐತೇನ ಅಂತಲೇ ನನಗೆ ಕೊಡಾಕೆ ಯಾರಿಗೂ ಕೊಡಾಕೆ ಮನಸ್ಸಾಗಲಿಲ್ಲ. ನಾ ನಮ್ಮ ಟೇಲರ್ ಅವ್ರಿಗೆ ಹೇಳಿ ಈ ಸೀರೆ ನಾ ನನಗೆ ಬೇಕಂಗೆ ಟಾಪ್ ಚೂಡಿದಾರ್ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ನನಗೆ ಪ್ಲಾಜೋ ಪ್ಯಾಂಟ್ ಇದು ಹಾಕೊಳಕ್ಕೆ ನಮ್ಮಮ್ಮಂದು ನೆನಪು ಸಲುವಾಗಿ ಇದು ಯಾವಾಗಲೂ ಇಲ್ಲ ಭಾವಕ್ಕೇನಿಲ್ಲ, ನಾ ಹೇಳ್ತಾ ಇದ್ದೀನಿ ಅಭಿಮಾನಿಗಳಿಗೆ. ಹಾಂ ಅದೇ. ಆಮೇಲೆ ಪ್ಲಾಜೋ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದು ಟಾಪ್ ಇದೆ. ಆಮೇಲೆ ಇದು ಒಂದು ನನಗೆ ಅವರು ದುಪ್ಪಟ್ಟ ಮಾಡಿಕೊಟ್ಟಾರ. ಅದೇ ಇದು ಓಡ್ನಿ ಇದ್ರದ್ದು ಓಡ್ನಿ ಮಾಡಿಕೊಟ್ಟಾರ. ಅದಕ್ಕೆ ನಮ್ಮ ಅಮ್ಮಂದು ನೆನಪು ಸಲುವಾಗಿ ಇದು ಇಟ್ಕೊಂಡಿದ್ದೀನಿ. ನಾನು ಭಾಳ ದಿನ ನಿಮ್ಗೆ ಹೇಳೋಣ ಅನ್ನತ್ತಿದ್ದೆ. ಈಗ ನಾನು ಈ ಡ್ರೆಸ್ ಹಾಕ್ಕೊಂಡು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅದ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಯಾಕಂದ್ರೆ ಅಮ್ಮನ ನೆನಪುಗಳು ಇರ್ತಾವಲ್ಲ ಭಾಳ ಸ್ಪೆಷಲ್ ಇರ್ತಾವೆ. ಎಷ್ಟು ಸಾದಾ ಬಟ್ಟೆಗಳು ಇದ್ರೂ ಸಹಿತ ಆದರೂ ಖುಷಿ ಇರ್ತದೆ ನಮ್ಮ ಹೆಣ್ಮಕ್ಳಿಗೆ. ನಮ್ಮಮ್ಮ ಇಷ್ಟೆಲ್ಲದು ಸೀರೆ ಕಾಸ್ಟ್ಲಿ ಅದಾವ ಇಂಥದ್ದು ನೋಡ್ಕೋತಾಳ ಅಂತ ಅಂದಿದ್ರು. ಖರೆ ಇದು ಯಾವಾಗಲೂ ನಮ್ಮಮ್ಮ ನೋಡ್ತಾ ಇರ್ತಾರೆ ನಾ ಹಾಕ್ಕೊಂಡಿದ್ದೆ. ನಾ ಈಗ ಬಟ್ಟೆ ಹಾಕೋತೀನಿ, ರೆಡಿ ಆಗ್ತೇನೆ. ನಾವು ಬಟ್ಟೆ ಹಾಕೊಳ್ಳೋದಂದ್ರೆ ನಮ್ಮಮ್ಮ ಭಾಳ ಖುಷಿ ನನಗೆ ನೋಡಾಕೆ. ನಾ ರೆಡಿಯಾಗಿದ್ದು ನೋಡಾಕೆ ಅಂದ್ರೆ ನಮ್ಮಮ್ಮ ಒಂದು, ಆಮೇಲೆ ಅಪ್ಪು ಒಂದು. ಈಗ ಶರಣ್ ಕುಮಾರ್, ನಮ್ಮ ಡಾಕ್ಟರ್ ಶರಣ್ ಕುಮಾರ್ ನನ್ನ ಮಗ, ಅವನಿಗೂ ನಾ ರೆಡಿ ಆದಾಗ ನೋಡೋದು ಭಾಳ ಅಂದ್ರೆ ಭಾಳ ಇಷ್ಟ. ಹಂಗೆ ನಮ್ಮಮ್ಮನೂ ಇಷ್ಟಪಟ್ಟು ನಂಗೆ ನೋಡ್ತಿದ್ದಳು ರೆಡಿ ಆದಾಗ. ಈಗ ಪಟ್ನ ರೆಡಿಯಾಗಿ ನಿಮಗೆ ಮತ್ತೆ ಸಿಗ್ತೀನಿ, ನಾ ಆಮೇಲೆ ಮಾತಾಡ್ತೀನಿ. ಅಭಿಮಾನಿಗಳಿಗೆ ನೋಡಿ ಈ ರೀತಿ ರೆಡಿ ಆಗಿದ್ದೀನಿ. ಹೇಳಿದ್ದೆಲ್ಲ ನಿಮ್ಗೆ ಯಾರು ಕೊಟ್ಟಿದ್ದು ಏನು ಅಂತ ಹೇಳಿ. ಈ ರೀತಿ ನನಗೆ ಡ್ರೆಸ್ ಅಂತೂ ಭಾಳ ಇಷ್ಟ ಆಗೈತಿ. ಅಲ್ಲಿ ಫುಲ್ ಸಮೂಹ ಅಂತ ಹೇಳ್ತಾ ಇದ್ದಾಳ, ಫುಲ್ ಹಿಂಗ್ ಡಾರ್ಕ್ ಹಿಂಗ್ ಜಗಮಗನ ಅಂತ ಅನ್ಸತೈತಿ ನಿನಗ ಅಂತ. ಮತ್ತೆ ಡ್ರೆಸ್ ವಾಶ್ ಆಗೈತೆ ಅಂತ. ಈಗ ಬರ್ತಡೇ ಸಲುವಾಗಿ ಎಲ್ಲಿ ಹುಡುಗರು ದಾರಿ ಕಾಯತಾವ ನಮ್ಮ ಗಾರ್ಡನ್ ಒಳಗ. ನಮ್ಮ ಮನೆಯವ್ರು ಏನೇನ್ ಮಾಡತ್ತಾರ ನಿಮ್ಗೆ ತೋರಿಸ್ತೇನೆ ನಡೀರಿ. ಮತ್ತೆ ಅವ್ರು ಹುಟ್ಟಿದಬ್ಬಕ್ಕ ನೀವು ಆಶೀರ್ವಾದ ಕೊಡ್ರಿ. ಮತ್ತೆ ನೀವು ನಮ್ಮ ಜೊತೆ ಆಚರಣೆ ಮಾಡ್ಬರ್ರಿ. ಹುಡುಗರು ಎಲ್ಲರೂ ರೆಡಿ ಆಗ್ಯಾರ, ಎಲ್ಲರೂ ಬಂದಾರ. ಇಲ್ಲಿ ಫೋಟೋ ನಡೆದದ ಇವ್ರದ ತೆಗಿಯೋದ. ಬರ್ಡೇ ಬಾಯ್ ಎಲ್ಲದಾನ ಬಂದ್ ಕೂತಾನಲ್ಲ ಅಲ್ಲಿ. ಹಾ ಬರ್ರಿ ಎಲ್ಲರೂ ಬರ್ರಿ. ತುಂಬಿಬಿಟ್ಟದ ನಮ್ ಗಾರ್ಡನ್. ಈ ಚಪ್ಪಲ್ ಪ್ರಕಾಶ್ ಇದಕ್ಕಿಡ್ರಿ ಚಪ್ಪಲ್ ಆ ಕಡೆ. ಬರ್ಡೇ ಬಾಯ್ ಎಲ್ಲದಾನು. ಏನ್ ಮಾಡ್ತಾ ಇದ್ದೀರಾ? ಬಾ. ಅಪ್ಪ ಸೈಡ್ ಬರ್ಲ ಈ ಕಡೆ. ನೋಡಿ ಅಭಿಮಾನಿಗಳೇ, ಎಷ್ಟು ವಿಶೇಷ ದಿನ ನಮ್ಮ ಸಲುವಾಗಿ ಇವತ್ತು ಭಾಳ ಸ್ಪೆಷಲ್ ಅದ. ಹುಟ್ಟಿದಬ್ಬ ಆಚರಣೆ ಮಾಡ್ಕೊಳ್ಳೋದು ನಾವು ಈ ನಮ್ಮ ಗಾರ್ಡನ್ ಒಳಗೆ, ಕೈ ತೋಟ ಒಳಗೆ 2ನೇ ಬಾರಿ. ನಮ್ದು ಒಂದ್ಸಲ ನಮ್ಮ ಮಕ್ಕಳು ಮಾಡಿದ್ರು, ನಂದು ನಮ್ಮ ಮನೆಯವ್ರದ್ದು. ಈಗ 2ನೇ ಸಲ ಮಾಡೋದು ಪ್ರೀತಮ್ದು. ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರೆ ನೋಡಕ್ಕೆ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ. ಎಷ್ಟು ಖುಷಿಯಿಂದ ಅವು ರೆಡಿಯಾಗಿ ಬರ್ತಡೇದ ಎಲ್ಲ ಏನೇನು ಬೇಕಲ್ಲ ಸಾಯಂಕಾಲದಿಂದ ತಯಾರಿ ನಡೆಸಿದಾನ. ಬಂದು ಹೇಳಿದಾನ, ಅಂಟೀರಿ ಒಂದು ಟೇಬಲ್ ಕೊಡ್ರಿ, ಒಂದು ಕುರ್ಚಿ ಕೊಡ್ರಿ ಅಂಟೀರಿ ಅಂತ ಹೇಳಿ ಕೇಳ್ದ. ಆಮೇಲೆ ಕೇಕ್ ಯಾರು ಕೊಡ್ತಾ ಇದ್ದಾರೆ, ಕೇಕ್ ಮತ್ತು ಹೆಂಗಪ್ಪ ಅಂತಂದೆ. ಇಲ್ಲ ರೀ, ಒಬ್ರು ಆಂಟಿ ಅದಾರ ನಮ್ಮ ಪರಿಚಯದವ್ರು, ಅವ್ರು ನನ್ನ ಕೇಕ್ ತಂದು ಕೊಡತ್ತಾರ, ಅವ್ರು ಕೊಡ್ತೇನಂದಾರ ಅಂತ ಹೇಳ್ದ. ಆಯ್ತಪ್ಪ, ಮತ್ತು ಅಲ್ಲಿ ಇಲ್ಲಿ ಮಾಡೋದು ಬೇಡ, ನಮ್ಮ ಗಾರ್ಡನ್ ಒಳಗೆ ನೀನು ಬರ್ತಡೇ ಈ ವರ್ಷ ಮಾಡೋಣ ಅಂತಲೇ. ಆಯ್ತು ಆಂಟಿ ಹಿಂಗೆ ಮಾಡೋಣ ಅಂತ ಬಂದಿದ್ದಾನೆ. ಈಗ ಅವನೇ ಮಾತಾಡ್ತಾನೆ. ಬರ್ಡೇ ಬಾಯ್ ಪ್ರೀತಮ್ ಇಲ್ಲದಾನ. ಪ್ರೀತಮ, ಎಲ್ಲ ಇಷ್ಟೆಲ್ಲ ನಿನ್ನ ಬಳಗ ಭಾಳ ದೊಡ್ಡದೈತಿ, ಭಾಳ ಜನ ಎಷ್ಟು ಇದೆಲ್ಲ ಏನಿದೆ. ಆಮೇಲೆ ಹೆಂಗೆ ಅನ್ಸತೈತಿ ನಿಂದು ಇದೆಲ್ಲ ಕೇಕ್ಗಳು ನೋಡೋದು? ಚಲೋ ಅನ್ಸತೈತಿ, ಖುಷಿ ಐತೆಲ್ಲ. ಎಷ್ಟು ಅಮ್ಮ ಅಪ್ಪ ಬಡತನ ಒಳಗೂ ಇಷ್ಟೆಲ್ಲ ಕಷ್ಟಪಟ್ಟನು ಇಷ್ಟೆಲ್ಲ ಖುಷಿಯಿಂದ ನಿಮ್ಗೆ ಎಷ್ಟು ಪ್ರೀತಿಯಿಂದ ಮಾಡತ್ತಾರ ಅವ್ರೆ. ಈಗ ಅಪ್ಪ ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲ್ಸಕ್ಕೆ ಹೋಗಿದ್ರೆ, ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ಇಲ್ಲಿ ನಿಮ್ಗೆ ಬರ್ತಡೇ ಮಾಡಕ್ ಮತ್ತೆ ತಯಾರಾಗ್ಯಾರ. ಮಾಮ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾ ಹೌದಾ. ಆಮೇಲೆ ಅಜ್ಜಿ ಅದಾರ ಸ್ಪೆಷಲ್. ಅಮ್ಮಮ್ಮ ಅಲ್ಲ, ನಿಮ್ಮ ಮಮ್ಮಿದ ಅಮ್ಮ.
ಹೇಳ್ತಾ ಇದ್ದ ಅದೇ ಏನು ಬಾಡಿಗೆ ಇವ್ರು ನಿಮ್ ಮನ್ಯಾಗ ಹೌದ್ರಿ ಹಾ ಕೂಡ್ಲೆ ಹಚ್ಕೊಂಡಾರ್ರಿ ಹಾ ಅಣ್ಣನ ಮಗನ್ ಕಿತನು ಹೆಚ್ಚದನ್ರಿ ಅವ ಅದಕ್ಕಂತ ಮಾಡೇನಿ. ಹೌದಾ ಅದ ನಿಮ್ ಬಗ್ಗೆ ಹೇಳಾತಿದ್ರ ಅವ್ರು ಬಾಳ ಇಲ್ಲ ಬಾಳ ಒಳ್ಳೆಯವ್ರ ಅದಾರ ನಾವು ಬಾಡಿಗೆ ಅವ್ರ ಮನಿ ಒಳಗಿದ್ವಿ ಹಾ ಅದೇ ಖುಷಿ ಆಯ್ತು. ಇಷ್ಟ ಹಿಂಗ ನೀವು ಅಂದ್ರೆ ನೀವು ಮಾಲಕ ಅವ್ರ ಮತ್ತ ಅವರು ನಿಮ್ ಮನಿಯೊಳಗ ಬಾಡಿಗೆ ಇದನ್ನ ಏನಿಲ್ರಿ ಇದನ್ನ ಇತ್ತಂತಂದ್ರ ಒಂಥರ ಅಣ್ಣ ತಂಗಿ ಗದ್ಲೆ ಅದೇವ್ರಿ. ಎಷ್ಟು ವರ್ಷದಿಂದ ಪರಿಚಯ ಇದೀರಿ? ಈಗ 2-3 ವರ್ಷ ಆಯ್ತ್ರಿ. 2-3 ವರ್ಷ ಆಯ್ತು. ಅವ್ರ ಹೆಂಗ ನಿಮ್ಗೆ ಹೆಂಗ ಅನಸ್ತಾರ? ಅವ್ರು ಈಗ ರುಕ್ಮಿಣಿ ಮತ್ತ ಪ್ರಕಾಶ್ ತರ ಅದಾಳ್ರಿ. ಹೌದಾ ಆಯ್ತಲ್ಲ ಖುಷಿ ಆಯ್ತು. ಬರ್ರಿ ಪ್ರಕಾಶ್ ನೀವ್ ಈ ಕಡೆ ಬರ್ಗನ್ ಬರ್ತಡೇ ಮಾಡ್ತಾ ಇದೀಯಾ ಹೆಂಗ ಅನ್ಸತೈತಿ ನಿಂಗ? ಖುಷಿ ಆಗೈತಲ್ಲ ಬಾಳ. ಪ್ರಕಾಶ್ ಏನ್ ಹೇಳ್ತಾ ಇದಾರಲ್ಲ ಅವ್ರು ಮೇಡಮ್ ನಿಮ್ ಬಗ್ಗೆ ಬಹಳ ಹೇಳಿದ್ರು. ನನ್ನ ಅಣ್ಣ ಇದ್ದಂಗ ನನ್ನ ಅಣ್ಣನ ಮಗ ಇದ್ದಂಗ ನನಗ ಪ್ರೀತಮ್ ಅಂದ್ರ ಅಂತ. ನಿಜವಾಗ್ಲೂ ನೀವು ಹಂಗ ಅದೇ ರೀ ಎಲ್ಲಾ ಬಹಳ ಹಚ್ಕೊಂಡು ಮಾಡ್ಕೊಂಡು ಇರ್ತೀರಿ. ಮತ್ ನಿಮ್ಮ ಅದೇ ರೀತಿ ನಿಮ್ ಮಕ್ಕಳು ಅದಾರ. ನಾವ್ ಬಂದಾಗಿಂದ ನೋಡ್ತಾ ಇದೀವಲ್ಲ ನಿಮ್ ಮಕ್ಕಳು ಅದೇ ರೀತಿ ಎಷ್ಟು ಪ್ರೀತಿಯಿಂದ ಮಾತಾಡೋದು, ನಮಗ್ ಮಾತಾಡ್ಸೋದು, ಆಮೇಲೆ ಏನೋ ಇದ್ರು ಸಹಿತ ಇರೋದ್ರೋಗ ಖುಷಿಯಾಗಿರ್ತಾರ ಅವ್ರ. ಅದು ಒಳ್ಳೆ ಸಂಸ್ಕಾರ ನಿಮ್ ಮಕ್ಳಿಗೆ ಬಹಳ ಚಲೋ ಕೊಟ್ಟಿದೀರಾ. ಅದೊಂದು ನಮಗ್ ಬಹಳ ಇಷ್ಟ ಆಗ್ತದ. ನಿಮ್ ಮಕ್ಳು ಅಂದ್ರೆ ಇಷ್ಟ ನಮಗ. ಮೊದಲ್ ನಾವ್ ಇಷ್ಟೆಲ್ಲಾ ಮಾಡೋದು ನಿಮ್ ಮಕ್ಳ ಸಲುವಾಗಿನ ಇಷ್ಟ. ಯಾಕಂದ್ರೆ ಅವ್ರು ನೋಡಿದ್ರೆ ನಮಗ್ ಬಹಳ ಅವರಲ್ಲಿ ಅಂದ್ರ ಒಂಥರ ಮುಗ್ಧ ಅದಾರ ಅವ್ರ. ಅಂದ್ರೆ ಹಿಂಗ ಅದ್ ಮಾಡು ಹಿಂಗ ಈ ರೀತಿ ಇಲ್ಲ. ಬೇರೆ ಹುಡುಗರು ನೋಡ್ತಾ ಇದೀವಲ್ಲ ಎಷ್ಟು ಜೋರ್ ಇರ್ತಾರ, ಹಂಗಿಲ್ಲ ಇವ್ರು ಬಹಳ ಎಲ್ಲಾ ವಿಚಾರ ಮಾಡೋದು, ಮಾತಾಡೋದು ಎಲ್ಲ ಇದ್ ಮಾಡ್ಕೊಂಡು ಚಲೋ ಇದ್ ಮಾಡ್ತಾರ. ಮತ್ತೆ ಹಿಂಗ ಬರ್ತಡೇ ಆಚರಣೆ ಮಾಡೋಣ. ಖುಷಿ ಆಯ್ತು ನನಗೂ ನಿಮ್ಗೆಲ್ಲರಿಗೂ ನೋಡಿ. ಮತ್ತೆ ಯಾರು ಮಾತಾಡ್ತೀರಾ? ಅವ್ರು ಯಾರು? ನೀವು? ಹಾ ಅವರು ಅಲ್ಲೇ ಬಾಡಿಗೆದಾರ. ನಮ್ಮ ಮನ್ಯಾಗ ಬಾಡಿಗೆ ನಿಮ್ಮ ಮನೆ ಬಾಡಿಗೆ ನೀವು ಅಲ್ಲೇ ಬಾಡಿಗೆ ಇದೀರಿ? ಹಾ ಅಂದ್ರೆ ಎಲ್ಲ ಬಾಡಿಗೆ ಅವ್ರ ನೀವು 3 ಜನ? ಹಾ ಖುಷಿ ಆಯ್ತು. ನಿಮ್ಮಂತವ್ರ ಇರ್ಬೇಕು ನೋಡಿ ಮಾಲಕ್ ಅಂತಾರೆ ಈ ರೀತಿ. ಅಂದ್ರೆ ಅವ್ರ ಜೊತೆ ಅಷ್ಟು ಹಚ್ಕೊಂಡ ಹಿಂಗ ನಿಮ್ಮಂಗ ಯಾರ ಇಷ್ಟ ಹಚ್ಕೊಳಲ್ಲ. ಅಪ್ಪಿ ಅಮ್ಮ ಇವತ್ ಮೊಮ್ಮಗನ್ ಬರ್ತಡೇ ಐತಿ, ಏನ್ ಮಾತಾಡ್ತೀರಾ? ಅಲ್ಲ ನೀವು ಬೆಳಗಾವಿ ಈಗ ಬಂದಿದ್ದೀರಾ ಅನ್ಸ್ತದ. ಹೆಂಗ ಅನಿಸ್ತಾ ಇದೆ ಮಗಳ ಮನಿ ಅಳಿಯ ಇಲ್ಲಿ ಇರ್ತೀರಾ ನೀವು? ನಿಮ್ಗೆ ಎಷ್ಟು ಪ್ರೀತಿಯಿಂದ ನೋಡ್ಕೋತಾರ ನೋಡ್ತೇವ. ಹಾ ಚಲೋ ಐತಲ್ಲ, ಎಲ್ಲ ಆರಾಮಿದ್ದೀರಲ್ಲ? ಹಿಂಗ ಪ್ರಕಾಶ್ ಏನ್ರಿ ಇವತ್ತ ಮಗನ್ ಬರ್ತಡೇ ಮಾತಾಡು. ತನ್ನ ಗೆಳೆಯನ್ ಸಲುವಾಗಿ ಕೇಕ್ ತಗೊಂಬಂದಿದಾನ. ಎಲ್ಲಾರು 3 ಜನ, ಅವ್ರು ಯಾರ್ಯಾರ 3 ಜನ, ಇವ್ರು 3 ಜನ ಸೇರಿ ಕೇಕ್ ತಗೊಂಬಂದಿದಾರಂತ ನೋಡಿ. ಅವ್ರಿಗೆ ಎಷ್ಟು ಖುಷಿ ಇದೆ ಬರ್ತಡೇ ಮಾಡಾಕ. ಈ ರೀತಿ ಕೇಕ್ ತಗೊಂಬಂದಿದ್ದಾರೆ. ನಮಗೂ ಅವ್ರ ಬಾಂಧವ್ಯ ನೋಡಿ ಬಹಳ ಇಷ್ಟ ಆಯ್ತು. ಚೇತನ್ ಇಲ್ಲಿ ಕಾಣಿಸ್ತಾ ಇಲ್ಲ. ಚೇತನ್ ಇಲ್ಲ ಇಲ್ಲಿ. ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದಾರೆ ಇವ್ರ ನಮ್ಮ ಮನೆಯವ್ರ. ಬರ್ರಿ ಎಲ್ಲಾರು. ಲಕ್ಷ್ಮಿ ರುಕ್ಮಿಣಿ ಪಟ ಪಟ ಬರ್ರಿ. ಇನ್ನ ಓನರ್ ಈಗ ಇವ್ರೇನ್ ಬಾಡಿಗೆ ಇದ್ರಲ್ಲ ಪ್ರಕಾಶ್, ಅದು ಅವ್ರ ಓನರ್. ಅವ್ರು ನಮ್ಮ ದ್ಯಾಮಪ್ಪನ ಹುಟ್ಟು ಹಬ್ಬ ಇದೆ. ದ್ಯಾಮಪ್ಪ ಅಂತಂದ್ರ ನಮ್ಮ ಮನೆ ಎದುರುಗಡೆ ವಾಚ್ಮನ್ಗೆ ಕೆಲಸ ಮಾಡ್ತಾರಲ್ಲ ಅವ್ರ ಮಗ ಪ್ರಕಾಶ ಮತ್ತು ಲಕ್ಷ್ಮಿ ಅಮ್ಮ ಅಂತ ಇದಾರ. ಅವರ ಜ್ಯೇಷ್ಠ ಸುಪುತ್ರ ದ್ಯಾಮಪ್ಪ ಒಗರ್ತಿ ಅದೇ ಸರ್ ಹೌದಲ್ಲ. ಈಗ ಅವನು 6ನೇ ಕ್ಲಾಸ್ ಓದ್ತಾ ಇದ್ದಾನೆ, 7ನೇ ಕ್ಲಾಸ್ ಹೋಗ್ತಾ ಇದ್ದಾನೆ. ನಮ್ ಜೊತೆಗೆ ಎಲ್ಲ ಹುಡುಗರನ್ನ ಕಂಡು ನೋಡಿದ್ರೆ ನಮಗೆ ಬಹಳ ಕನಿಕರ ಬರ್ತದೆ. ಸೊ ಹುಡುಗರ ಮೇಲೆ ಇರುವಂತ ಪ್ರೀತಿಯಿಂದ ನಾವು ಅವನ ಹುಟ್ಟು ಹಬ್ಬನ ನಮ್ಮ ಒಂದು ಗಾರ್ಡನ್ ಮಾಡ್ತೀವಿ. ಸೊ ನಮಗೂ ಬಹಳ ಖುಷಿ ಅನ್ಸದ ಮಕ್ಕಳಿಗೆ ಅವ್ರಿಗೆ ಹೆಲ್ಪ್ ಮಾಡೋದು, ಆಮೇಲೆ ಅವ್ರ ಜೊತೆಗೆ ಬೆರೆಯೋದು ಅಂತಂದ್ರೆ. ಎಲ್ಲ ಬಡ ಜನ ಇರ್ತಾರೆ ಪಾಪ, ದುಡ್ಕೊಂಡ್ ತಿನ್ನಕ್ ಬಂದಿರ್ತಾರೆ. ಆದ್ರೆ ಇವೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕಲಿತು ಚಲೋ ಆಗ್ಲಿ ಅಂತ ಹೇಳಿ ನಮ್ಮ ಒಂದು ಉದ್ದೇಶ ಇದೆ. ಸೊ ಇವತ್ತ ಒಂದು ಎಷ್ಟನೇ ಹುಟ್ಟುಹಬ್ಬ ನಿಂದು? 13ನೇ ಹುಟ್ಟುಹಬ್ಬ ದ್ಯಾಮಣ್ಣ ಪ್ರೀತಮ್ಮ. ಅವನ ಹೆಸರು ಪ್ರೀತಮ್ ಅದ. ಅವ್ರಿಗೆ ಪ್ರೀತಮ್ ಅಂತ ಅನ್ನಕ್ ಬರಲ್ಲ ಅಂತ ಹೇಳಿ ದ್ಯಾಮಣ್ಣ ದ್ಯಾಮ 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 ಅಂತ ಕರೀತಾರೆ ಎಲ್ಲರೂ. ಸೊ ದ್ಯಾಮಪ್ಪಂದು ಇವತ್ತು ಬರ್ತಡೇ ಸಲುವಾಗಿ ಒಂದ್ ಸಣ್ಣ ಹಾಡ ಚಾಲು ಮಾಡಿ, ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಚಪ್ಪಾಳೆ ಆದ್ರೂ ಬಾರ್ಸ್ರಿ ಎಲ್ಲರೂ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ದ್ಯಾಮಣ್ಣಗೂ, ನಗುತ್ತಾ ಬಾಳು 100 ವರ್ಷ ಸಂತೋಷದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು, ನಗುತ್ತಾ ನಗುತ್ತಾ 100 ವರ್ಷ. ಮಾತಾಡ್ತೀರಿ ಹುಟ್ಟುಹಬ್ಬದ
ಅಲ್ಲ ವಿಶೇಷ ಅವರು ಬಹಳ ಸ್ಪೆಷಲ್ ಅದಾರ. ಈಗ ಜಸ್ಟ್ ಏನ್ರಿ ಅಂದ್ರೆ ಪಾಪ ಒಂದ್ ಬಡ ಹುಡುಗರಿಗೆ ನಾವು ಸಪೋರ್ಟ್ ಪ್ರೋತ್ಸಾಹ ಮಾಡ್ತಾರಲ್ಲ ಅದು ಒಂದು ಬಹಳ ದೊಡ್ಡ ನಮ್ದು ಹೆಮ್ಮೆ ಅನ್ಸುತ್ತೆ. ಥ್ಯಾಂಕ್ ಯು, ಧನ್ಯವಾದ. ಮತ್ತೆ ಇಲ್ಲ ಒಂದ್ ಸ್ವಲ್ಪ ಎಲ್ಲರೂ ಈ ತರ ಭಾಗವಹಿಸಿದ್ರೆ ಅದು ಪಾಪ ಒಂದ್ ಪ್ರೋತ್ಸಾಹ ಕೊಟ್ಟಂಗ ಆಗುತ್ತೆ. ಹೌದಲ್ಲ? ಅಲ್ಲ ದೊಡ್ಡ ದೊಡ್ಡ ಅವ್ರದ ಹುಟ್ಟುಹಬ್ಬಗಳ ದೊಡ್ಡ ದೊಡ್ಡ ನಮ್ಮನೆ ಮಾಡ್ತಾರೆ ಮಾಡ್ಕೋರಕ್ಕೆ ಇಂಥ ಮಕ್ಕಳು ಯಾರು ಅದಕ್ಕೆ ಭಾಗವಹಿಸ್ಬೇಕು ಸರ್, ಬಹಳ ಮಹತ್ವ ಆಯ್ತು. ನಾವು ಇದೆ ಸರ್, ನಮ್ ಪ್ರಪಂಚದ್ರೆ ಇದೇ ಇರೋದು. ಅಲ್ಲ ನಿಜವಾಗ್ಲೂ ನಾವು ಅದೇ ರೀತಿ ಇದೀವಿ. ನಮಗ ನೀವು ಕೈ ಜೋಡಿಸ್ಬಿಟ್ರಿ, ನಮಗೂ ಖುಷಿ ಆಯ್ತು ನೋಡಿ. ಯಾಕಂದ್ರೆ ನಮ್ಮ ಇಲ್ಲ ಒಂದ್ ಸ್ವಲ್ಪ ಸ್ಪೇಸ್ ಕೊಟ್ಟು ಈ ತರ ಗಾರ್ಡನ್ ಅಲ್ಲಿ ಕೊಟ್ಟಿದ್ರು ಸರ್, ಬಹಳ ನಮ್ಗೆ ಅದ್ಭುತ, ಬಹಳ ಖುಷಿ ಆಗ್ತದೆ. ಅದೇ ಇಲ್ಲ ಯಾಕಂದ್ರೆ ನೀವೇನಂತ ಇದ್ದೀರಲ್ಲ ಇದೇ ಪ್ರಪಂಚ ಅಂತ, ನಿಜ ಇದ್ರಲ್ಲೇ ಖುಷಿ ಅದ. ನೋಡ್ತಾ ಇದೀವಿ ಬರ್ತಡೇ ಎಷ್ಟು ಖುಷಿಯಿಂದ ಓಡಾಡ್ ಮಾಡ್ತಾರೆ. ಮತ್ತೆ ಇವನು ಈ ರೀತಿ ಬರ್ತಡೇ ಮಾಡ್ಕೋತಾನಂತ ಇವ ಅಮ್ಮ ಅಪ್ಪಗೂ ಗೊತ್ತಿಲ್ಲ, ಪಾಪ ಅವ್ರಿಗೂ ಗೊತ್ತಿಲ್ಲ. ಇದೆ ಎಲ್ಲರಿಗೂ ಅಷ್ಟು ಈಗ ಅಲ್ಲಿ ಕತ್ಲಾಗ ಮಾಡೋರು ಇದ್ರ ಅವ್ರು ಅಲ್ಲಿ ಮನೆ ಹತ್ರ ಬೇಬಿ ರೆಡಿ ಮಾಡಿದ್ರೆ ಮಾಡೋನ್ ಶರ್ಟ್ ಮಾಡ್ತಾ ಇದ್ದ. ನಮ್ಮ ಮನೆಯಲ್ಲಿ ಅವ್ರ ಕೆಲಸದ ತಂದೆ ಇರ್ತಿದ್ರಲ್ಲ, ಏನ್ ಕೆಲಸ ಇದ್ರೆ ಅವ್ರು ಬರ್ತಿದ್ರು ಮನೆಗೆ, ಏನಾದ್ರು ಗಾರ್ಡನ್ ಕ್ಲೀನ್ ಮಾಡೋದು ಏನಾದ್ರು ಒಳ್ಳೆ. ನಿಮ್ಮ ಹೆಸರು? ನನ್ನ ಹೆಸರು ಅಜಯ್ ಅಂತ. ಅಜಯ್. ಅಲ್ಲ ನಿಮ್ದು ಶಾಪ್ ಏನೋ ಇದೆ? ಶಾಪ್ ಫ್ರಿಡ್ಜ್ ಶಾಪ್ ಇದೆ, ಫರ್ನಿಚರ್ ಶಾಪ್ ಇದೆ. ನಮ್ದೆಲ್ಲ ಸೆಕೆಂಡ್ ಫ್ರಿಡ್ಜ್ ಎಕ್ಸ್ಚೇಂಜ್, ಓಲ್ಡ್ ಸೋಫಾ ರಿಫ್ರೆಶ್ ಮಾಡ್ಕೊಡೋದು ಎಲ್ಲ ಎಲ್ಲಿದೆ? ಗಣೇಶ್ ಇಲ್ಲಿದೆ. ನಿಮ್ಮದು ಅಜಯ್ ಕಟ್ಟಿಮನೆ, ಅಡ್ರೆಸ್ ಕಟ್ಟಿಮನೆ, ಇದೇ ಊರ ಬೆಳಗಾವಿ. ಖುಷಿ ಆಯ್ತು. ಈಗ ಅನಿಸ್ತಾ ಇದೆ ನಿನ್ಗೆ? ಹೇಳು. ಹಾ ಚಲೋ ಅನಿಸ್ತಾ ಇದೆ. ಮಗ ಹಿಂಗ್ ಬರ್ತಡೆ ಹಿಂಗೆಲ್ಲ ಮಾಡ್ಕೋತಾನಂತ ಅನ್ಸಿತ್ ನಿಂಗ? ಬೆಳಿಗ್ಗೆದಿಂದ ಎಲ್ಲ ಅವ್ನ ತಯಾರಿ 4 ದಿನ ಅಂತ ನಮಗ್ ಇವತ್ತು ಹೇಳ್ಯಾನ. ಈ ಸಾಯಂಕಾಲ ಬಂದ ಅಂದ ಆಂಟಿರಿ ಬರ್ತಡೇ ಐತಿ ಅಂತ. ಯಾರ್ದ ನಟ್ಲೆ ನಂದ ಐತ್ರಿ ಅಂತ. ಮತ್ತೆ ಡೆಕೋರೇಷನ್ ಅದ್ ಮಾಡ್ಕೊಂಡ್ರಿ ಇದು ಮಾಡ್ಕೊಂಡ್ರಿ ಡೆಕೋರೇಷನ್ ಅಂತ ಹೋಗ್ಬೇಡ, ಅಲ್ಲಿ ಬಂದ್ ಗಾರ್ಡನ್ ಎಲ್ಲ ಮಾಡ್ಕೊಂಡು ಹೋಗಿ ನಾವು. ಮತ್ತೆ ಅವು ಸಾಯಂಕಾಲ ಹೋಗಿ ಇಬ್ರು ಕಟಿಂಗ್ ಮಾಡ್ಸ್ಕೊಂಡ್ ಬಂದಿನಿ. ಕಟಿಂಗ್ ಚಲೋ ಆಗ್ಯಾವ್ರಿ ಸಲ. ಹಿಂಗ ಕಟಿಂಗ್ ಮಾಡ್ಸ್ಬೇಕು ಪ್ರತಿ ಸಲ ಯಾವಾಗ್ಲೂ. ಈಗ ನಾವು ಈಗ ಇನ್ನು ಮುಂದೆಲ್ಲ ಹಿಂಗ ಮಾಡ್ಕೋತ ನಾವು ಹಿಂಗ ಮಾಡ್ಕೋತಿಲ್ಲ. ಹಿಂಗ ಮಾಡ್ಕೊಳ್ಳೋದು ಮಸ್ತ್ ಕಾಣಿಸ್ತಾ ಇದೆ, ನಿಜವಾಗ್ಲೂ ಚಂದ ಕಾಣಿಸ್ತೈತಿ. ನಿಂಗ್ ನೋಡಂತ್ಲೆ ಮುಖಾನು ನಿಂದ ಎದ್ದು ಕಾಣಿಸೋದೈತಿ. ನಿನ್ನ ಜನುಮದಿನ ಈ ಸುದಿನ, ನಿನ್ನ ಜನುಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸದಿನಲಿ ಈ ಜೀವನ. ಕೈ ಇಟ್ಕೊಳ್ರಿ ಎಲ್ಲಾರು, ಹಿಂಗ್ ಕೈ ಇಟ್ಕೊಂಡ್ ಮಾಡ್ರಿ. ಅದ ಕೈ ಇಟ್ಕೊಂಡ್ರಿ, ಕೈ ಇಟ್ಕೊರಿ. ಹಾ ಎಲ್ಲಾರು ಸುದಿನ ಅನ್ರಿ. ಜನ್ಮದಿನ ಈ ಸುದಿನ, ದ್ಯಾಮಪ್ಪನ ಜನ್ಮದಿನ ಸಂತೋಷದ ಶುಭ ಮಿಲನ, ಚಪ್ಪಾಳೆ ಬಾಸ್ರಿ. ಈ ಸುದಿನ ಜನ್ಮದಿನ. ನನಗಂತೂ ಬಹಳ ಖುಷಿ ಆಗೈತಿ. ನಾ ಅಂತೂ ಆಕಾಶವಾಗಿ ತೇಲ್ತಾ ಇದ್ದೀನಿ. ನನ್ನ ಮಕ್ಕಳಂದ್ರನು ಇಷ್ಟ. ಯಾಕಂದ್ರೆ ನಮ್ ಮಕ್ಕಳಾಗಿದ್ದ 9 ವರ್ಷಕ್ಕೆ, ಮಗ ಮತ್ ಮಗಳು ಹುಟ್ಟಿದ್ದ 9 ವರ್ಷ. ಆ ಮಕ್ಕಳ ಸಲುವಾಗಿ ನಾವು ಎಷ್ಟ ಅದು ದೇವ್ರಿಗೆ ಹರಕೆ ಹೊತ್ತೆ ನಮ್ಮ ಮಕ್ಕಳು ಹುಟ್ಟಿದ. ಅದಕ್ಕೆ ನಮಗ ನಮ್ಮ ಮಕ್ಕಳ ಅನ್ನೋಕಿತ್ಲು ಬೇರೆದವ್ರ ಮಕ್ಕಳಂದ್ರು ನಮಗೂ ಅಷ್ಟು ಇಷ್ಟಪ್ಪ ಅಂತಂದ್ರೆ ನಾವು ಆ ರೀತಿ ಬಹಳಷ್ಟೆಲ್ಲ ನಾವು ಈ ರೀತಿ ನಮಗೂ ಬೇಕಾಗಿರೋದೇನು ಬಡವರ ಖುಷಿ ಒಳಗ ನಮ್ ಖುಷಿ ನೋಡೋದ, ಅದ್ರೊಳಗ ನಮ್ ಖುಷಿ ಅದ. ಯಾಕಂದ್ರೆ ಇರೋ ಬಡತನ ಒಳಗ ಅವ್ರು ಏನಂತ ಮಾಡ್ಬೇಕು, ಇಂತ ಎಲ್ಲಾ ಎಷ್ಟು ಕಾಸ್ಟ್ಲಿ ಆಗೈತಿ ಎಲ್ಲ, ಅದ್ರೊಳಗ ಅಷ್ಟ ಮಾಡ್ತಾರ ಅವ್ರ. ನಮ್ದಿಂದ ಒಂದ್ ಚೂರ್ ಅವ್ರಿಗೆ ಸಹಾಯ ಆಯ್ತಂದ್ರ ಎಷ್ಟು ಖುಷಿಯಿಂದ ಅವ್ರು ಎಲ್ಲಾರು ಕೈಗೂಡ್ಸಿದ್ವು ಅಂದ್ರ ಎಲ್ಲಾರು ಎಷ್ಟು ಖುಷಿಯಿಂದ ಮಾಡ್ಬೋದು. ಒಂದ್ ಕೇಕ್ ಅಲ್ಲ 4 ಕೇಕ್ಗಳು ನೋಡಿ ಇಲ್ಲಿ ಎಷ್ಟು ದೋಸ್ತರ ಪ್ರೀತಿಯನ್ನ ಇರ್ತದಲ್ಲ. ಅದ ಬಹಳ ಅವ್ರ ಮನಸ್ಸನ್ನು ಹಂಗ ದೊಡ್ಡ ಬಡವ್ರು ಇರ್ತಾರ, ಖರೆ ಮನಸ್ಸು ಬಹಳ ದೊಡ್ಡದಿರ್ತದ ಅವ್ರದ್ದು. ಆಮೇಲೆ ಇವ್ರ ಬಗ್ಗೆ ಹೇಳ್ಬೇಕಂದ್ರ ಬಹಳ ಸ್ಪೆಷಲ್. ಇವತ್ತು ನಮಗ್ ಹೊಸವಾಗಿ ಪರಿಚಯ ಆಗ್ಯಾರ. ಅವ್ರು ಅವಾಗಿಂದ ಹೇಳ್ತಾ ಇದಾರೆ ಬಡವರಲ್ಲೇ ನಾವು ಖುಷಿ ಕಾಣ್ಬೇಕಂತ. ಅದು ನಿಜಾನ ಐತಿ. ಆಮೇಲೆ ನಿಮಗೂ ನೋಡಿ ನಮ್ಗೆ ಖುಷಿ ಆಯ್ತು. ಹೊಸವಾಗಿ ಪರಿಚಯ ಆದ್ರಿ ನಿಮಗೆ ನಮಗೆಲ್ಲ. ನಾವೆಲ್ಲ ಮೇಡಮ್ ನಾವ್ ಈ ತರ ಮಾಡ್ಬೇಕು ಮೇಡಮ್. ಎಲ್ಲರಿಗೂ ಒಂದ್ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಇವರೆಲ್ಲ ಬೆಳಿತಾರೆ ಮೇಡಮ್. ಅವಾಗ ಇವ್ರು ಬೆಳೆಯೋರು ಮೇಡಮ್. ಇವ್ರಿಗೆ ಯಾರು ಪ್ರೋತ್ಸಾಹ ಮಾಡೋರು ಮೇಡಮ್ ಹೇಳಿ? ಅದೇ ನನ್ನ ಈಗ ನಾವು ಯೂಟ್ಯೂಬ್ ಚಾನೆಲ್ ಮಾಡಕ್ ಸ್ಟಾರ್ಟ್ ಮಾಡಿ ಮೋಸ್ಟ್ಲಿ ನಮ್ಗೆ ಒಂದು 2-3 ವರ್ಷ ಆಯ್ತು. ಈಗ ನೀವು ನಮ್ಮ ತರನ ನೀವು ಬಂದಿರೋದು 2ನೇ ವ್ಯಕ್ತಿ. ನಮ್ಮ ಚಾನೆಲ್ ಇದ್ರೊಳಗೆ ನೀವು ಬಂದಿರೋದು 2ನೇ ವ್ಯಕ್ತಿ. ಎಲ್ಲರೂ ಚಪ್ಪಾಳೆ ಗಾಯಿಸಿ ಅವ್ರಿಗೆ ಇವಾಗ ಸಹಾಯ ಮಾಡ್ತೀವಿ ನಾವು. ಈಗ ನೀವು ಕೇಕ್ ತಗೊಂಡ್ಬಂದು ಇಷ್ಟು ಖುಷಿಯಿಂದ ನಿಮ್ಗೂ ಟೈಮ್ ಇರಲ್ಲ. ನಮಗೂ ಬೇಕನ್ಸುತ್ತೆ ಈ ತರ ಜನ ಬೇಕು, ಒಳ್ಳೆ ಜನ. ಆತರ ಕಡಿಮೆ ನೀವು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ, ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ. Happy birthday to you.
Happy birthday to Yamuna. Happy birthday to Pritam. Happy birthday to Pritam. ಇವತ್ ಬರ್ತಡೇ ಐತಿ ಸಾನ್ ಸಾನ್ ಅನ್ನೋದಿಲ್ಲ ಇಷ್ಟೆಲ್ಲ ಕೇಕ್ ನೀನೇ Happy birthday to you. Happy birthday to you. Happy birthday to Pritam. Happy birthday to you. ಎರಡು ಕೈಲಿ ತಿನ್ಸ್ಬೇಕು. ಚಪ್ಪಾಳೆ ಬಾರಿಸಿ. ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ. ಬಾ ಬಾ ಈ ಕಡೆ ಬಾ. ಅನ್ನ ತಿನ್ಸು ನೀ ಅನ್ನ ತಿನ್ಸು ಅನ್ನ ತಿನ್ಸು ಬರ್ರಿ ಬರ್ರಿ ಬಾ ದೊಡ್ಡ ಬಳಗ ಐತಿ ಬಾ ನಿಮ್ದ. ಮುಂದಾಗ ಬ್ಲಾಕ್ ಮಾಡ್ತೀನಿ ಹೋಗ. ಇರ್ಲಿ ಇರ್ಲಿ ಅವ್ರು ಏನ್ ಖುಷಿ ಅದ ಮಾಡ್ಲಿ. ಅವ್ರ ಪಾಪ ಅಷ್ಟೇ ತಗೊಂಬಂದಾರ್ಲ. ಹಚ್ರಿ ಹಚ್ರಿ ಸಾಕು ಸಾಕು ಇವತ್ತೇ ಬಾ. ಅದ ನೀವು ಏನ್ ಖುಷಿ ಮಾಡೋರದೆಲ್ಲ ಮಾಡೋರ್ಗ್ ಹೋಗ್ರಿ. ಅಲ್ಲ ರೀ ವೇಸ್ಟ್ ಅಲ್ಲ ಅವ್ರದ್ದು ಅದ್ರಾಗೂ ಖುಷಿ ಐತಿ ಅವ್ರದ್ದು. ಅದಕ್ಕಾದ್ರೂ ಅಷ್ಟ್ ಕೇಕ್ ತಂದಾರ ಅವ್ರ. ಹುಡುಗರ ತಗೋರಿ ಕೈ ತಗೋರಿ ಕೇಕ್ ಇನ್ನೊಂದ್ ಸ್ವಲ್ಪ. ಹಾ ಐತಲ್ಲ ಮಾಮ ಅಲ್ಲ. ಎಲ್ಲೂ ಹೋಗಲ್ಲ ಮಾಮ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ಲ ಪ್ರೀತಮ್ಮ. ನಿನ್ನನ್ನು ಬಿಟ್ಟು ಎಂದಿಗೂ ನಾನು ಎಲ್ಲೂ ಹೋಗಲ್ಲ ಎಲ್ಲೂ ತಿನ್ರಿ ಈಗ ಏನ ಅಮ್ಮ. ಇವತ್ತು ಬರ್ತಡೇ ಐತಿ ಏನ್ ಮಾತಾಡ್ತಿ? ಈ ಕಡೆ ಬಾ ಸೈಡಿಗೆ ನಿಲ್ಲು. ಹಾ ಎಲ್ಲಾರು ಮಾತಾಡಿದ್ರೆ ನೀನೇ ಮತ್ ಮಾತಾಡ್ಲಿಲ್ಲ ಅದು ಸರಿ ಅನ್ಸಲ್ ನೋಡಿ. ಎಲ್ಲಾರು ಕೇಳವ್ರೆ. ಬರ್ತಡೇದಂತೂ ಫುಲ್ ಜೋರಾಗೈತಿ. ಆಮೇಲೆ ಇಲ್ಲೆಲ್ಲ ನಮಗ ಪ್ಲೇಟ್ ತಯಾರು ಮಾಡ್ತಾ ಇದಾರೆ ಎಲ್ಲಾರ್ಗು ತಿನ್ನಾಕ. ಇಲ್ಲಿ ನೋಡಿ ಏನೇನ್ ಮಾಡ್ತಾ ಇದಾರೆ ಇವ್ರೆ. ಅಲ್ಲ ಇದೆಲ್ಲ ಯಾವಾಗ ಮಾಡಿದ್ರಿ ಅಂತ ನೀವ? ಹೌದಾ? ಇಲ್ಲೇ ಮನಿ ಒಳಗ ಇಲ್ಲೇ ಮಾಡಿದ್ರ? ಹೌದು ಇಷ್ಟ್ ಚಲೋ ಮಾಡ್ಯಾರಲ್ಲ ಎಲ್ಲಾರ್ಗು. ಇದೆಲ್ಲ ಊರ್ ಕಡೆ ಮಾಡ್ತಾರಲ್ಲ ಸೇಮ್ ಹಿಂಗ ಇದೆ. ನಮ್ ಕಡೆ ಅವಲಕ್ಕಿ ಅದು ಮಾಡಿ ಹಿಂಗೆಲ್ಲ ಖಾರ ಅದು ಹಾಕಿ. ಹಾ ಚಲೋ ಆಗೈತಿ ಮಸ್ತ್ ಐತಿ. ಹೆಂಗೈತಿ ಬರ್ತಡೇ ಅನ್ನಂದ್ ಇವತ್ತ? ಹಾ ಸೂಪರ್ ಆಗೈತಿ. ಅನ್ನನ್ ಬರ್ತಡೇ ಮರ್ಯಾಕ್ ಸಾಧ್ಯ ಇಲ್ಲ ಇಂತದ. ಖುಷಿಯಾಗಿ ಯಾವಾಗ್ಲೂ ನೆನ್ಪಿಟ್ಕೋರಿ ಇದೆ. ಮತ್ ಯಾರ್ ನಿಮ್ಗೆ ಇಷ್ಟೆಲ್ಲ ಮಾಡಿದಾರಲ್ಲ ಅವ್ರಾಗಂತೂ ಮರ್ಯಾಕ ಹೋಗ್ಬೇಡ್ರಿ. ಹಾ ಅನ್ಸತೈತಿ ನಿಂಗ? ಹಾ ಖುಷಿ ಆಗೈತಿ. ಮುಗುಗೆಲ್ಲ ಕೇಕ್ ತಿಕ್ಬಿಟ್ಟೆ. ಹಾ ಆಯ್ತು ಹಿಂಗ ಖುಷಿಯಾಗಿರಿ. ಖುಷಿ ಆಗೈತಿ. ಹಾ ಅದೇ ಅದೇಮ್ಮ ಹಿಂಗ ಖುಷಿಯಾಗಿ ಅವನ ಜೊತೆ ಯಾವಾಗ್ಲೂ ಹಿಂಗ ಇರಿ. ಮಾಡ್ಯಾರಿ ನಿನ್ ಶರ್ಟ್ ಅವನ್ ಶರ್ಟ್ ನೀವ ಹಿಂಗ್ ಮಾಡ್ಯಾರಿ ನೀವತ್ತ? ಕುಂತಿಂತ ಇದಾರೆ. ಎಷ್ಟು ಖುಷಿ ಆಗಿಬಿಟ್ಟೈತಿ ನಮಗಂತೂ. ಲಕ್ಷ್ಮಿ ನೀನು ತಗೋ. ಲಕ್ಷ್ಮಿಯ ಅವ್ರ ಜೊತೆ ತಗೋ. ನಾವು ಬರ್ತೀವಿ. ಅಲ್ಲಿ ನಮ್ಮ ಮನೆಯವ್ರ ಕೈಯಾಗ 2 ಪ್ಲೇಟ್ ಕೊಡು. ನಾವ್ ಅಲ್ಲೇ ಮನ್ಯಾಗ ತಿಂತೀವಿ. ಬಾಳ ಆಗ್ತದ ತೆಗಿ. 2 ಪ್ಲೇಟ್ ಕೊಡು. ಮತ್ತೆ ಇದು ಒಂದ್ ತೆಗಿಬೇಕಾದ್ರೆ ಮತ್ ಕೇಕ್ ಇಷ್ಟ ಕೊಡ್ತಾ ಇದೀರಾ? ನೀ ಇಷ್ಟ ಆಗ್ತೈತಿ ಅವಲಕ್ಕಿ ಇಷ್ಟ ಆಗ್ತೈತ್ಲ? ಆಯ್ತು ತಿನ್ರಿ. ಬರ್ರಿ ಭೇಟಿ ಆಗೋನು. ಮನಿ ಇಲ್ಲೇ ಮನಿ ಇದೆ. ಈಗ ಗಾರ್ಡನ್ ಬಂದ್ರಿ ಮನಿಗ್ ಬಂದಿಲ್ಲ. ಆರಾಮಾಗಿ ಬರ್ರಿ. ಹೌದಾ? ಮತ್ತ ಆಮೇಲೆ ಒಳಗಡೆ ಅದು ನೋಡ್ರಂತೆ. ಇಲ್ಲಾಂದ್ರೆ ಈಗ ನಡೀರಿ ನೋಡೋಣ. ಹೌದಾ? ಬಹಳ ಖುಷಿ ಆಗ್ಬಿಟ್ಟೈತಿ ನನಗಂತೂ ಇವತ್ತ. ಇವ್ರಿಗೆ ನೋಡಿ ಅಲ್ಲಿ ವಾಚ್ಮ್ಯಾನ್ ಸೆಡ್ ಒಳಗ್ ಬಂದ ಅವಲಕ್ಕಿನೂ ಅವ್ರು ಮಾಡಿದಾರಂತ. ಏನಪ್ಪಾ ಅದ್ರಿ ಎಷ್ಟ್ ಅಟ್ಯಾಚ್ಮೆಂಟ್ ಹೆಂಗಿರ್ತದಂತ. ಮತ್ತ ಮಾಡೋದಲ್ದ ಮತ್ ಪ್ಲೇಟ್ ಒಳಗೆ ಎಲ್ಲಾರ್ಗು ಸರ್ವ್ ಮಾಡಿಕೊಟ್ರೆ ಪಟ ಪಟ ಪಟ. ಅವ್ರ ಅಟ್ಯಾಚ್ಮೆಂಟ್ ಎಷ್ಟ ಅದ ನೋಡ್ರಿ. ಆ ರೀತಿ ಇರೋದ್ರಿಂದ ಬಹಳ ಖುಷಿ ಆಗ್ತದ ನನಗ. ಅವರು ಅಂದ್ರು ನಮ್ಮ ಮನಿನೂ ಬಹಳ ಚಂದ ಐತಂತ. ಅದಕ್ಕೆ ಹೇಳ್ತಾ ಇದೀನಿ ಅವ್ರಿಗೆ ಆರಾಮಾಗಿ ಮಾಡಿ ಟೈಮ್ ತಕೊಂಡ ನಮ್ಮ ಮನಿ ನೋಡಾಕು ಬರ್ರಿ ಒಂದ್ಸರಿ. ನಿಮ್ಗೂ ಖುಷಿ ಆಯ್ತು. ಮತ್ತೆ ಹಿಂಗೆ ಬರ್ತಾ ಇದ್ರಿ ಚಲೋ ಆಯ್ತು.
ನೀವು ಬರ್ರಿ ಒಂದ್ಸಲ. ನಾವು ಬರ್ತೀವಿ. ಅದೇ ಈಗ ಲಕ್ಷ್ಮಿ ಮನೆಗೆ ಗೊತ್ತಿದೆ ಅಲ್ಲ, ಬರ್ತೀವಿ. ಇಲ್ಲೇ ಅದ ರೀ ಸರ್. ಅದೇ ಆಯ್ತಾಯ್ತು, ಹಂಗೆ ಮಾಡೋದು. ಎಷ್ಟು ಖುಷಿಯಿಂದ ಎಲ್ಲ ತಗೋತಾರೆ ನೋಡಿ. ತಿನ್ರಿ, ಇದು ತಗೋರಿ, ಚಲೋ ಐತಿ. 4 ಕೇಕ್ ತೊಗೊಂಬಂದಿದ್ರು. ಚಲೋ, ಎಲ್ಲರೂ ಬೇರೆ ಬೇರೆ ಕೇಕ್ ತೊಗೊಂಬಂದಾರ. ಗ್ರ್ಯಾಂಡ್ ಮಾಡಿದ್ರು ಭಾಳ. ಈಗ ನೋಡಿದ್ರಲ್ಲ ಎಷ್ಟು ಅದ್ದೂರಿಯಾಗಿ ಬರ್ತಡೇ ಎಲ್ಲರೂ ಸೇರಿ ಆಚರಣೆ ಮಾಡಿದ್ರು. ಭಾಳ ಮಸ್ತ್ ಬರ್ತಡೇ ಆಯಿತು. ಕೇಕ್ ಅಂತೂ ಫುಲ್ ತುಂಬಿತ್ತು ಹಿಂಗೆ ಕೇಕ್ಲೆ ಅಂತೂ. ನಿಜವಾಗ್ಲೂ ಪ್ರೀತಮ್ ಭಾಳ ಲಕ್ಕಿ ಅದಾನ. ಎಷ್ಟು ಒಂಥರ ಅವ್ರ ಬಾಂಧವ್ಯ ನೋಡಿದ್ರೆ ಎಷ್ಟು ಖುಷಿ ಆಯಿತು. ಎಲ್ಲರದು ಗಟ್ಟಿ ಬಾಂಧವ್ಯ ಐತಿ. ಎಲ್ಲರೂ ಪಟಾಪಟ ಬರ್ತಡೇ ಆದ್ಮೇಲೆ ಎಲ್ಲರೂ ಸೇರಿ ಬರ್ತಡೇ ಮಾಡೇ ಬಿಟ್ರ. ಅವಂದ ವಿಶೇಷ ಒಬ್ರು ಅವರು ಸಿಕ್ಕಿದಾರ. ಅವರು ಅವ್ರ ಬಾಡಿಗೆ ಮನೆ ಒಳಗಿದ್ರಂತ, ಅವ್ರ ಮಾಲಕರಂತ. ಅವರು ಮೇಡಮ್ ಭಾಳ ಚಲೋ ಮಾತಾಡಿದಾರ. ಅವರು ಭಾಳ ಅವ್ರ ಬಗ್ಗೆ ಎಷ್ಟು ಹಿಂಗೆ ಕಳ್ಕಳಿಯಿಂದ ಕಾಳಜಿ ಮಾಡಿ ಎಷ್ಟೆಲ್ಲ ಅವ್ರ ಬಗ್ಗೆ ಮಾತಾಡಿದ್ರು. ಖುಷಿ ಆಯಿತು. ಮತ್ತು ನನಗೆ ಗೊತ್ತದ ನಿಮಗೆಲ್ಲ ಈ ಬರ್ತಡೇ ವಿಡಿಯೋ ಇಷ್ಟ ಆಗ್ತದೆ. ನಿಮ್ಮ ಆಶೀರ್ವಾದ ಪ್ರೀತಮ್ ಮೇಲೆ ಇರ್ತದಂತ ನಾವು ಅಂದ್ಕೊಂಡಿದ್ದೀವಿ. ನೀವು ಆಶೀರ್ವಾದ ಮಾಡಿ ಹಿಂಗೆ ಖುಷಿ ಖುಷಿಯಾಗಿ ಎಲ್ಲರೂ ಕೈ ಜೋಡಿಸೋಣ. ಹಿಂಗೆ ಎಲ್ಲರೂ ಬರ್ತಡೇ ಮಾಡೋಣ. ಎಷ್ಟು ನಮ್ಮ ಕೈಯಿಂದ ಆಗ್ತದೆ ಅಷ್ಟು ನಮ್ಮ ಖುಷಿ. ಅವ್ರ ಜೊತೆನೂ ನಾವು ಖುಷಿಯಾಗಿ ಇರಾಕ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ. ಮತ್ತು ಈ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡ್ರಿ.